ಸುಪ್ರೀಂ ಕೋರ್ಟ್ 2020ರಲ್ಲಿ ನೀಡಿರುವಂತಹ ಪ್ರಕರಣವನ್ನು ಅವಲೋಕನ ಮಾಡಿದಾಗ ಆ ಪ್ರಕರಣ ನಮಗೆ ಸ್ಪಷ್ಟವಾಗಿ ತಿಳಿತದ. ಈ ಪ್ರಕರಣ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ಅವರ ನೇತೃತ್ವದ 3 ಸದಸ್ಯರ ಪೀಠ ಈ ಕೆಳಗಿನಂತೆ ತೀರ್ಪನ್ನು ನೀಡಿತು. 1. ಹಿಂದೂ ಮಹಿಳೆಗೆ ಪೂರ್ವಜರ ಆಸ್ತಿಗೆ ಜಂಟಿ ಉತ್ತರಾಧಿಕಾರಿ ಆಗುವಂತಹ ಹಕ್ಕು ಹುಟ್ಟಿನಿಂದಲೇ ಆಗಿದ್ದು 2005ರಲ್ಲಿ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಜಾರಿಗೆ ಬಂದಾಗ ಆಕೆ ತಂದೆ ಜೀವಂತವಾಗಿದ್ರೋ ಇಲ್ಲವೋ ಎಂಬುದರ ಮೇಲೆ ಅವಲಂಬಿತ ಆಗಿರುವುದಿಲ್ಲ. ಹಿಂದೂ ಉತ್ತರಾಧಿಕಾರ ಕಾಯ್ದೆ 2005ರಲ್ಲಿ ಹಿಂದೂ ಮಹಿಳೆಯರಿಗೆ ಪುರುಷ ಉತ್ತರಾಧಿಕಾರಿ ಮಾಡುವ ರೀತಿಯಲ್ಲಿಯೇ ಸಹವರ್ತಿ ಅಥವಾ ಜಂಟಿ ಕಾನೂನು ಉತ್ತರಾಧಿಕಾರಿಗಳಾಗುವಂತಹ ಹಕ್ಕನ್ನು ಕೂಡ ನೀಡಿತು. ಕೊಪರ್ಸೆನೆತರಿ ಹುಟ್ಟಿನಿಂದಲೇ ಇರುವುದರಿಂದ ತಂದೆ ಕೊಪರ್ಸೆನೆತರ್ 9/9/2005ರಂತೆ ಜೀವಿಸುತ್ತಿರುವುದು ಅನಿವಾರ್ಯ ಆಗಿರುವುದಿಲ್ಲ. ಈ ಒಂದು ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯ ತಿದ್ದುಪಡಿ 2005ರ ತಿದ್ದುಪಡಿ ಜಾರಿಗೊಳಿಸಿದ ದಿನಾಂಕದಂದು ಮಗಳು ಜೀವಂತ ಆಗಿದ್ರೆ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದ ದಿನಾಂಕದಿಂದ ಅಥವಾ ಬರುವ ದಿನಾಂಕವನ್ನು ಲೆಕ್ಕಿಸದೆ ಪ್ರಮೇಯಕ್ಕೆ ತಕ್ಕಂತೆ ಅವಳು ಸಮಾನ ಹಕ್ಕನ್ನು ಪಡೆಯಲಿಕ್ಕೆ ಅರ್ಹಳಾಗಿರ್ತಾಳೆ ಅನ್ನುವಂಥದ್ದನ್ನ. ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಈ ಒಂದು ಸೆಕ್ಷನ್ 6ರ ಪ್ರಕಾರ ನೀಡಲಾಗುವಂತಹ ಸಮಾನತೆ ಹಕ್ಕನ್ನ ಕಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತನ್ನ ಹೇಳ್ತದ. ಅದರ ಜೊತೆಗೆ ನ್ಯಾಯಾಧೀಶರು ಮಗನಾಗಿದ್ದಾನೆ ಅನ್ನುವಂತ ಒಬ್ಬ ಸಾಮಾನ್ಯ ಪದವನ್ನ ಬಳಸಿದ್ರು. ಅವನು ಹೆಂಡತಿಯನ್ನ ಪಡೆಯುವವರೆಗೂ ಮಗಳು ಜೀವನದುದ್ದಕ್ಕೂ ಮಗಳಾಗಿರ್ತಾಳೆ. ಈ ವಿಷಯದ ಬಗ್ಗೆ ಹಲವಾರು ಪ್ರಕರಣಗಳು ವಿವಿಧ ನ್ಯಾಯಾಲಯಗಳ ಮುಂದೆ ಬಾಕಿ ಈಗಾಗಲೇ ವಿಳಂಬವಾಗ್ಯದ ಅಂತ ಕೂಡ ನ್ಯಾಯಾಲಯ ತೀರ್ಪಿನಲ್ಲಿ ಹೇಳ್ತು. ಬಾಕಿ ಇರುವಂತಹ ವಿಷಯಗಳನ್ನ ಅದು 6 ತಿಂಗಳೊಳಗ ಸಾಧ್ಯವಾದಷ್ಟು ಬೇಗ ತೀರ್ಮಾನಿಸಬೇಕೆಂದು ಕೂಡ ನ್ಯಾಯಾಲಯ ಹೇಳಿತು. 2005ರ ಈ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯ ತಿದ್ದುಪಡಿ ಅನ್ವಯ ಕೊಪರ್ಸೆನೆತರಿ ಆಸ್ತಿಯಲ್ಲಿ ಆಸಕ್ತಿಯನ್ನ ಹುಟ್ಟಿನಿಂದ ಅಥವಾ ಅನುಮತಿ ಪಡೆದ ಪದವಿಗಳಲ್ಲಿ ಅಳವಡಿಸಿಕೊಳ್ಳುವುದರಿಂದ ಮಾತ್ರ ಪಡ್ಕೊಳ್ಬಹುದು ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳ್ದ. ಅಂದ್ರ 2005ರೊಳಗ ಈ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯ ತಿದ್ದುಪಡಿ ಕಾಯ್ದೆ ಸೆಕ್ಷನ್ 6 ಉಪಕಲ್ಲು 3ರ ಪ್ರಕಾರ ಮಿತಾಕ್ಷರದಲ್ಲಿ ಹೇಳಿದಂತೆ ಕೊಪರ್ಸೆನೆತರ್ ಉತ್ತರಾಧಿಕಾರದ ವಿಧಾನವು ಬದುಕುಳಿಯುವಿಕೆಯನ್ನ 2005ರ ಸೆಪ್ಟೆಂಬರ್ 9ರಿಂದ ರದ್ದುಪಡಿಸಲಾಗಿದೆ ಎನ್ನುವಂಥದ್ದನ್ನ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳ. ಕೊಪರ್ಸೆನೆತರ್ಗಳ ಹೆಣ್ಣು ಮಕ್ಕಳು ಈ ತೀರ್ಪಿನಿಂದ ಪ್ರಯೋಜನ ಪಡಿತಾರ. ಆದ್ರೂ ಕೊಪರ್ಸೆನೆತರ್ ಹೆಂಡತಿಯ ಸ್ಥಿತಿ ಮೇಲಿನಂತೆ ಅನ್ಡಿವೈಡೆಡ್ ಫ್ಯಾಮಿಲಿ ಸದಸ್ಯರಾಗಿದ್ರೆ ಒಂದೇ ಆಗಿರ್ತದ. ಆದ್ರಿಂದ ಹೆಂಡತಿಯರು ನಿರ್ವಹಣೆಯ ಸೀಮಿತ ಹಕ್ಕುಗಳನ್ನು ಮಾತ್ರ ಹೊಂದಿದಾರ ಮತ್ತು ಇತರ ವಿಷಯಗಳ ಜೊತೆಗೆ ತಮ್ಮ ಗಂಡನ ಆಸ್ತಿಯನ್ನು ವಿಭಜಿಸಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಮಕ್ಕಳನ್ನ ಈಗ ಕೂಡು ಕುಟುಂಬದ ಸದಸ್ಯರು ಅಥವಾ ಕೊಪರ್ಸೆನೆತರ್ಗಳು ಅಥವಾ ಪುತ್ರರೊಂದಿಗೆ ಸಮಾನ ಅಂತ ಪರಿಗಣಿಸಲಾಗ್ತದ. ಮತ್ತು ಅವರ ಜನನದ ನಂತರ ಅವರ ತಂದೆ ಆಸ್ತಿಯಲ್ಲಿ ಸಮಾನ ಹಕ್ಕುಗಳನ್ನ ಸಮಾನ ಸಹವರ್ತಿಗಳನ್ನ ನೀಡಲಾಗ್ತದ. ಇದಲ್ಲದೆ ಹೆಣ್ಣು ಮಕ್ಕಳ ವೈವಾಹಿಕ ಸ್ಥಿತಿ 2005ರ ತಿದ್ದುಪಡಿಯಿಂದ ಅವರಿಗೆ ನೀಡಲಾಗಿರುವಂತಹ ಹಕ್ಕುಗಳ ಮೇಲೆ ಯಾವುದೇ ಪರಿಣಾಮವನ್ನ ಬೀರಂಗಿಲ್ಲ. ಆದ್ರಿಂದ ಅವರು ತಮ್ಮ ತಂದೆಯ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಿಂದ ವಿವಾಹವಾದ ನಂತರ ಭಾಗವಾಗಿ ಮುಂದುವರಿತಾರ. ಹೆಣ್ಣು ಮಕ್ಕಳು ತಮ್ಮ ತಂದೆಯ ಸಹವರ್ತಿ ಆಸ್ತಿ ವಿಭಜನೆಯನ್ನ ಕೋರಬಹುದು ಅಥವಾ ಒಡ ಹುಟ್ಟಿದವರು ಅಥವಾ ಇತರ ಸಹವರ್ತಿಗಳೊಂದಿಗೆ ಸಮಾನ ಪಾಲನ್ನ ಪಡಿಬಹುದು. ಕೊಪರ್ಸೆನೆತರಿ ಆಸ್ತಿಯಲ್ಲಿ ಪಾಲನ್ನ ತಗೊಂಡಾಗ ಸ್ವಾಧೀನಪಡಿಸಿಕೊಂಡಾಗ ಮಹಿಳಾ ಕೊಪರ್ಸೆನೆತರ್ ಅಂದ್ರೆ ಮಹಿಳೆಯರು ತಮ್ಮ ಇಚ್ಛೆಯಂತೆ ಅವಳು ಆಯ್ಕೆ ಮಾಡುವಂತ ಹೊರಗಿಡುವಂತ ಯಾವುದೇ ಫಲಾನುಭವಿಗಳಿಗೆ ತನ್ನ ಪಾಲನ್ನ ನೀಡಬಹುದು. ವಿನೀತಾ ರಾಕೇಶ್ ಶರ್ಮಾ ಮತ್ತು ಇತರರ ಪ್ರಕರಣದೊಳಗ ಬಂದಿರುವಂತಹ ಅರುಣ್ ಮಿಶ್ರಾ ಅವರ ನೇತೃತ್ವದ 3 ಸದಸ್ಯರ ಪೀಠ ಏನು ಸುಪ್ರೀಂ ನ್ಯಾಯಾಲಯ ಏನು ಈ ತೀರ್ಪನ್ನ ನೀಡುತ್ತೆ, ಮಹಿಳೆಯರಿಗೆ ತಂದೆಯ ಅಥವಾ ಪಿತೃರಹಿತ ಆಸ್ತಿಯಲ್ಲಿ ಸಮಾನ ಪಾಲು ಅನ್ನುವಂತ ತೀರ್ಪನ್ನು ನೋಡಿದಾಗ ಅದು ಹಲವಾರು ಪರಿಣಾಮಗಳನ್ನ ಬೀರಿತು. ಅಂದ್ರೆ ಏನು ಅಂತ ಕೇಳಿದ್ರೆ ಈ ಒಂದು ಕಾನೂನು ನೋಡುವಾಗ ಮಹಿಳೆಯರ ಹಕ್ಕುಗಳನ್ನ ಸುಧಾರಿತು. ಅದು ನೈಜವಾಗಿರುವಂತಹ ಪ್ರಪಂಚದ ಅನ್ವಯಿಕೆಗೆ ಸೀಮಿತ ಆಯ್ತು. ಅಂದ್ರೆ ಈ ತೀರ್ಪು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಗೆ ಮಾತ್ರ ಅನ್ವಯಿಸ್ತದ. ಅಂದ್ರೆ ವೈಯಕ್ತಿಕ ಅಥವಾ ಸ್ವಯಂ ಸ್ವಾಧೀನಪಡಿಸಿಕೊಂಡಿರುವಂತಹ ಸ್ವತ್ತುಗಳ ಮೇಲೆ ಯಾವುದೇ ಈ ತೀರ್ಪು ಪರಿಣಾಮವನ್ನ ಬೀರೋದಿಲ್ಲ. ಅದರಲ್ಲಿ ಹಕ್ಕು ಪ್ರಾಪ್ತಿ ಆಗುವುದಿಲ್ಲ. ವೈಯಕ್ತಿಕವಾಗಿ ಅಥವಾ ಒಬ್ಬ ವ್ಯಕ್ತಿ ಅಥವಾ ತಂದೆ ಆಗಿರ್ಲಿ ಯಾರೇ ಆಗಿರ್ಲಿ ಸ್ವಯಂ ಸ್ವಾಧೀನವಾಗಿ ಗಳಿಸಿರುವಂತಹ ಒಂದು ಸ್ವತ್ತುಗಳನ್ನ ಇಚ್ಛಾಶಕ್ತಿಯಿಂದ ಅಥವಾ ಏನು ಕಳಿನ ಉತ್ತರಾಧಿಕಾರದ ಕಾನೂನಿನೊಳಗ ರವಾನಿಸಲಾಗ್ತದ. ವಾಸ್ತವದೊಳಗ ಅಮೂಲ್ಯವಾಗಿರುವಂತಹ ಕುಟುಂಬ ವ್ಯವಹಾರದಲ್ಲಿನ ಮಾಲೀಕತ್ವದ ಹಕ್ಕುಗಳು ಸೇರಿದಂತೆ ಹೆಚ್ಚಿನ ವೈಯಕ್ತಿಕ ಸಂಪತ್ತನ್ನ ತಂದೆಯಿಂದ ಅಥವಾ ಪ್ರವರ್ತಕರ ವೈಯಕ್ತಿಕ ಹೆಸರುಗಳಲ್ಲಿ ಅಥವಾ ಖಾಸಗಿ ಟ್ರಸ್ಟ್ಗಳಲ್ಲಿ ಕಂಪನಿಗಳನ್ನು ಹೊಂದಿರುವ ಅಥವಾ ಸೀಮಿತ ಹೊಣೆಗಾರಿಕೆ ಸಹಭಾಗಿತ್ವವನ್ನು ಹೊಂದಲ್ಲ. ಹಳೆಯ ವ್ಯಾಪಾರ ಕುಟುಂಬಗಳು ಕೆಲವು ಪೂರ್ವಜರ ಸಂಪತ್ತನ್ನ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಒಳಗ ಮುಂದುವರಿಸಬಹುದು. ಆದ್ರೆ ಅಂತ ಹಿಡುವಳಿಗಳ ಪ್ರಮಾಣ ಪತ್ರ ಮತ್ತು ವಸ್ತುನಿಷ್ಠತೆ ಸಾಮಾನ್ಯವಾಗಿ ಸೀಮಿತವಾಗಿರ್ತದೆ. ಕೆಲವು ವ್ಯಾಪಾರ ಕುಟುಂಬಗಳು ಹೊಸದಾಗಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಗಳನ್ನ ಸ್ಥಾಪಿಸ್ತಾವ. ಮತ್ತೆ ಈಗಿರುವಂತಹ ಒಂದು ಹೆಚ್ಚಿನ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಗಳನ್ನ ವಿಸರ್ಜನೆ ಮಾಡ್ತಾವ.
ಅಂದ್ರೆ ಈ ತೀರ್ಪು ನೈಜವಾಗಿ ಸಂಪತ್ತು ಹೆಣ್ಣು ಮಕ್ಕಳ ಕೈಗೆ ವರ್ಗಾಯಿಸಲಿಕ್ಕೆ ಸಹಾಯ ಮಾಡದಿರಬಹುದು. ಹೇಗಾದ್ರೂ ಇನ್ನೂ ಹೆಚ್ಚಿನದನ್ನ ಮಾಡಬೇಕಾಗಿದ್ರು ಈ ನಿರ್ಧಾರ ಹೆಣ್ಣು ಮಕ್ಕಳ ವಿಜಯಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಹಿಂದೂ ಅವಿಭಜಿತ ಕುಟುಂಬದಲ್ಲಿ ಮಹಿಳೆಯರಿಗೂ ಸಮಾನ ಪಾಲಿದೆ ಅನ್ನುವಂತಹ 2020 ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಏನಿದೆ ಅಂದ್ರೆ ಆ ತೀರ್ಪಿನ ಮಹತ್ವವನ್ನ ನಾವು ತಿಳ್ಕೊಳ್ಬೇಕಾಗ್ತದ. ಅಂದ್ರೆ ಇಲ್ಲಿಯವರೆಗೆ ಮಹಿಳೆಯರ ಪಾಲಿನ ಬಗ್ಗೆ ಇರುವಂತಹ ಅಸ್ಪಷ್ಟತೆ, ಗೊಂದಲಗಳು ನಿವಾರಣೆ ಆದವು. ಈ ತೀರ್ಪು ಏನಂತ ಕೇಳಿದ್ರೆ ಪೂರ್ವಜರ ಆಸ್ತಿಯನ್ನ ಆನುವಂಶಿಕವಾಗಿ ಪಡೆಯಲಿಕ್ಕೆ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕುಗಳನ್ನ ನೀಡುವಂತಹ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ 1956ರ ತಿದ್ದುಪಡಿಯಾಗಿರುವಂತಹ 2005ರ ಕಾಯ್ದೆಯನ್ನ ಬೆಂಬಲಿತ್ತು, ಅದರ ಮೇಲೆ ಪರಿಣಾಮವನ್ನು ಬೀರಿತು. ಸಾಂವಿಧಾನಿಕ ಮನೋಭಾವದೊಳಗ ಈ ಒಂದು ತೀರ್ಪು ಯಾರೊಬ್ಬರು ಕೂಡ ತಮ್ಮ ಆನುವಂಶಿಕ ಹಕ್ಕುಗಳನ್ನ ನಿರಾಕರಿಸಲಿಕ್ಕೆ ಲಿಂಗ ಆಧಾರ ಆಗಿರಬಾರ್ದು, ಸ್ತ್ರೀ ಅಥವಾ ಪುರುಷ ಅನ್ನುವಂಥದ್ದು ಆಧಾರ ಆಗಿರಬಾರ್ದು ಅಂತ ನ್ಯಾಯಾಲಯ ಗುರುತಿತ್ತು. ಸುಪ್ರೀಂ ಕೋರ್ಟ್ ಈ ವ್ಯಾಖ್ಯಾನ ಹಿಂದೂ ಪೂರ್ವಜರ ಆಸ್ತಿಯ ಮೇಲೆ ಪುರುಷರ ಪ್ರಾಮುಖ್ಯತೆಯನ್ನು ತೆಗೆದುಹಾಕಿ ಸ್ತ್ರೀ ಪುರುಷರು ಸಮಾನರು ಅನ್ನುವುದನ್ನು ಹೇಳ್ತು. ಭಾರತ ಸಂವಿಧಾನದ ಕಲಂ 14ನೇ ಒಂದು ಪರಿಚ್ಛೇದದ ಅಡಿಯೊಳಗ ಮಗಳಿಗೆ ಸಮಾನವಾಗಿರುವಂತಹ ಹಕ್ಕನ್ನ ಈ ಒಂದು ತೀರ್ಪನ್ನು ಒದಗಿಸ್ತದ, ಅದಕ್ಕೆ ಕಾರಣ ಆಗ್ತದ. ಮಹಿಳಾ ವಿಮೋಚನೆಯತ್ತ ಇದು ಒಂದು ಬಹುದೊಡ್ಡ ದಿಟ್ಟವಾಗಿರುವಂತಹ ಒಂದು ಹೆಜ್ಜೆ ಆಗ್ತದ. ಅಂದ್ರೆ ಆರ್ಥಿಕ ಸಂಪನ್ಮೂಲಗಳ ಕೊರತೆ ಇರುವಂತಹ ಮತ್ತು ಕುಟುಂಬದ ಪುರುಷರು ಸದಸ್ಯರಿಗಿಂತ ಹೆಚ್ಚಾಗಿ ತೊಂದರೆಯಲ್ಲಿರುವವರು ಮಹಿಳೆಯರು, ಅವರಿಗೆ ಇದು ಒಂದು ಪ್ರಮುಖ ತಳ್ಳುವಿಕೆಯಾಗಿದೆ. ಕಾನೂನು ಕೇವಲ ಇಚ್ಛೆಯಿಂದ, ಇಚ್ಛಾಶಕ್ತಿಯ ಪರಿಣಾಮ ಮಹಿಳೆಯರ ಆಸ್ತಿ ಹಕ್ಕುಗಳನ್ನು ನಿರ್ಧರಿಸುತ್ತದೆ ಅನ್ನುವುದನ್ನ ಇದರಲ್ಲಿ ಹೇಳ್ತು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕಿದೆ ಅನ್ನುವಂಥದ್ದನ್ನ ನೋಡಿದಾಗ ನಾವು ತಿಳ್ಕೊಳ್ಬೇಕು. ಈ ತೀರ್ಪು ಲಿಂಗ ಸಮಾನತೆಯತ್ತ ಒಂದು ಬಹುದೊಡ್ಡ ಹೆಜ್ಜೆ, ಪ್ರಮುಖವಾಗಿರುವಂತಹ ಹೆಜ್ಜೆ. ಭಾರತೀಯ ಕುಟುಂಬಗಳು ತಮ್ಮ ಮಹಿಳಾ ಸದಸ್ಯರಿಗೆ ಸ್ವ ಇಚ್ಛೆಯಿಂದ ನಿಯಂತ್ರಣವನ್ನ ನೀಡ್ತಾರೆ ಅನ್ನುವಂಥದ್ದು ಖಾತ್ರಿ ಇಲ್ಲ. ಏಕೆಂದ್ರೆ ಕುಟುಂಬ ನಿರ್ವಹಣೆ, ಕುಟುಂಬ ಉದ್ಯಮ ಅನ್ನೋದು ಪುತ್ರರಿಗೆ ಮಾತ್ರ ತಲುಪಿಸುವುದು ಅನ್ನುವಂಥದ್ದು ಆಳವಾಗಿ ಬೇರಿರುವಂತ ಒಂದು ಸಂಪ್ರದಾಯ ಮತ್ತು ಸಮಾಜದೊಳಗ ಪಿತೃ ಪ್ರಧಾನ ವ್ಯವಸ್ಥೆ ಹುಟ್ಟಲಿಕ್ಕೆ ಕಾರಣ ಆಗ್ಯದ. ಈ ಸನ್ನಿವೇಶವನ್ನ ಗಮನಿಸಿದ್ರೆ ಈ ತೀರ್ಪಿನ ನಂತರ ಕೆಲವು ವ್ಯಾಪಾರ ಕುಟುಂಬಗಳು ಈ ತೀರ್ಪನ್ನ ಬೈಪಾಸ್ ಮಾಡ್ಲಿಕ್ಕೆ, ತಮ್ಮ ಆಸ್ತಿಗಳನ್ನ ನಿಲುಗಡೆ ಮಾಡಲಿಕ್ಕೆ, ಪುರುಷ ಉತ್ತರಾಧಿಕಾರಿಗಳ ಪರವಾಗಿ ಸ್ವತ್ತುಗಳನ್ನು ಸ್ವಾಧೀನಪಡಿಸಿಕೊಳ್ಳಿಕ್ಕೆ ವಿಲ್ಗಳನ್ನ ಬರೆಯುವಂತ ಇಚ್ಛಾಶಕ್ತಿ ಇದೆ. ಬಹುಪಾಲು ಮಹಿಳೆಯರಿಗೆ ತಮ್ಮ ಹಕ್ಕುಗಳ ಬಗ್ಗೆ ತಿಳಿದಿಲ್ಲವಾದ್ದರಿಂದ ಈ ಕಾನೂನು ನಿಬಂಧನೆಯಿಂದ ಮಹಿಳೆಯರಿಗೆ ಅಧಿಕಾರ ಇದೆ ಅಂತ ಖಚಿತಪಡಿಸಿಕೊಳ್ಳುವಲ್ಲಿ ಬಹುದೊಡ್ಡ ಸವಾಲಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಈ ತೀರ್ಪು ಮಹಿಳೆಯರಿಗೆ ಕಾನೂನು ಹಕ್ಕುಗಳನ್ನ ಒಂದು ಮಟ್ಟದ ಆಟದ ಮೈದಾನವನ್ನ ರಚಿಸುವಂತಹ ಒಂದು ಪ್ರಗತಿಪರ ಹೆಜ್ಜೆಯಾಗಿದ್ರು ಕೂಡ ಸಮಾಜದೊಳಗ ವರ್ತನೆಯ ಪರಿಣಾಮವನ್ನ ತರ್ತದ, ಲಿಂಗ ಸಮಾನತೆಯತ್ತ ಸಾಗಲಿಕ್ಕೆ ಬಹುದೊಡ್ಡ ಪಾತ್ರವನ್ನ ನಿರ್ವಹಿಸ್ತದ. ಹೀಗಾಗಿ ಸಮಾಜದೊಳಗಿರುವಂತಹ ಪಿತೃ ಪ್ರಧಾನ ಮನಸ್ಥಿತಿಯನ್ನ ಬದಲಾವಣೆ ತರಲಿಕ್ಕೆ ಅಥವಾ ತರುವಂತ ಅವಶ್ಯಕತೆ ಇದೆ ಎನ್ನುವುದನ್ನ ಮತ್ತು ಶೈಕ್ಷಣಿಕ ಅರ್ಹತೆಯನ್ನ ಪಡೆದುಕೊಳ್ಳಲಿಕ್ಕೆ, ಉದ್ಯಮವನ್ನ ನಡೆಸಲಿಕ್ಕೆ ಹಾಗೂ ಇತರೆ ವಿವಿಧ ವಿಷಯಗಳೊಳಗ ಪುರುಷರಂತೆ ಮಹಿಳೆಯರಿಗೆ ಸಮಾನವಾಗಿರುವಂತಹ ಹಕ್ಕು ಮತ್ತು ಪ್ರವೇಶ ಇದೆ ಎನ್ನುವುದನ್ನ ಈ ತೀರ್ಪು ಎತ್ತಿ ಹಿಡಿದದ. ಇದಲ್ಲದೆ ಈ ವಿಷಯವನ್ನ ಸ್ಪಷ್ಟಪಡಿಸಲಿಕ್ಕೆ ನ್ಯಾಯಾಲಯ 15 ವರ್ಷಗಳನ್ನ ತೆಗೆದುಕೊಂಡಿರುವುದು ನೈಸರ್ಗಿಕ ನ್ಯಾಯ ಮತ್ತು ಮೂಲಭೂತ ಹಕ್ಕುಗಳ ಸಾರ್ವತ್ರಿಕ ತತ್ವಗಳ ಆಧಾರದ ಮೇಲೆ ಸ್ಪಷ್ಟವಾದ ನಾಗರಿಕ ತುರ್ತು ಸಂಹಿತೆಯನ್ನ ತುರ್ತು ಅಗತ್ಯವನ್ನ ಎತ್ತಿ ತೋರುತ್ತದೆ.